ಎಲ್ಲರಿಗೂ ನಮಸ್ತೆ. ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ. ಆತ್ಮೀಯ ವೀಕ್ಷಕರೇ, ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ನಲ್ಲಿ ಹಲವಾರು ಉಪಯುಕ್ತ ಮಾಹಿತಿಗಳನ್ನು ಒಳಗೊಂಡಿರುವಂತಹ ವಿಡಿಯೋ ಸರಣಿ ಕಾರ್ಯಕ್ರಮಗಳು ಈಗಾಗಲೇ ಪ್ರಸಾರ ಆಗ್ತಾ ಇದೆ. ಅದಕ್ಕೆ ತಾವೆಲ್ಲ ಕೂಡ ಅದ್ಭುತವಾದಂತಹ ಪ್ರತಿಕ್ರಿಯೆ ಮತ್ತು ಪ್ರೋತ್ಸಾಹವನ್ನು ನೀಡಿದಿರಿ. ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಈ ಮುಂದೆ ಬರುವಂತಹ ಮತ್ತೊಂದು ವಿಡಿಯೋ ಸರಣಿಗೂ ಕೂಡ ಇದೇ ರೀತಿಯಾದಂತಹ ಪ್ರೋತ್ಸಾಹ ಮತ್ತು ಸಹಕಾರ ಇರಲಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ, ಈ ಮುಂದೆ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ತರ್ತಿರುವಂತಹ ವಿಡಿಯೋ ಸರಣಿ ಮತ್ತೊಂದು ವಿಶೇಷವಾದಂತಹ ವಿಷಯದೊಂದಿಗೆ, ಮತ್ತೊಂದು ಅದ್ಭುತವಾದಂತಹ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಪದದ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಏನಪ್ಪಾ, ಒಂದು ಪದದಿಂದ ನಾವು ವಿಡಿಯೋ ಸರಣಿ ಮಾಡಲಿಕ್ಕೆ ಸಾಧ್ಯನಾ? ಖಂಡಿತ ಕೂಡ ಹೌದು. ಅಂತಹ ಆ ಪದದ ಶಕ್ತಿಯೇ ಆಗಿದೆ. ಆ ಪದವನ್ನ ಬರೀ ಮನಸ್ಸಿನಲ್ಲಿ ಸ್ಮರಣೆ ಮಾಡಿದ್ರೆ ಸಾಕು, ಅಥವಾ ಆ ಪದವನ್ನ ನಾವು ಮನಸ್ಸಿನಲ್ಲಿ ನೆನೆಸಿದ್ರೆ ಸಾಕು, ಅಥವಾ ಆ ಪದವನ್ನ ನಾವು ಕೇವಲ ಉಚ್ಚಾರ ಮಾಡಿದ್ರೆ ಸಾಕು, ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಕಳೆದು ಹೋಗ್ತದೆ ಅನ್ನುವಂಥದ್ದು. ಅಂತಹದ್ದೊಂದು ಪದ ಇವತ್ತಿಗೂ ಕೂಡ ಇದೇನಾ ಅನ್ನುವಂತಹ ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಖಂಡಿತ ಇದೆ. ಇತ್ತೀಚಿನ ದಿನಗಳಲ್ಲಿ ಆ ಪದ ತುಂಬಾನೇ ಪ್ರಸಿದ್ಧಿಗೆ ಬರ್ತಾ ಇದೆ. ಎಲ್ಲರ ವಾಹನದ ಮೇಲೆ ನಾವು ಆ ಪದವನ್ನ ನೋಡ್ತಾ ಇದ್ದೀವಿ, ಎಲ್ಲರ ಮನೆಯ ಮೇಲೆ ಆ ಪದವನ್ನ ನೋಡ್ತಾ ಇದ್ದೀವಿ, ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಅದೇ ಪದದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಷ್ಟೇ ಯಾಕೆ, ಮುಂದುವರೆದಂತೆ ಆ ಪದವನ್ನ ಅನೇಕರು ಟ್ಯಾಟೋ ರೂಪದಲ್ಲಿ ಅವರ ಮೈ ಮೇಲೆ ಹಾಕಿಸಿಕೊಳ್ಳುವುದನ್ನು ಕೂಡ ನಾವು ನೋಡಿದ್ದೀವಿ ಅನ್ನುವಂಥದ್ದು. ಅಂದ್ರೆ ಇಷ್ಟು ಪ್ರಸಿದ್ಧಿಯನ್ನ, ಇಷ್ಟು ಒಂದು ಪ್ರಖ್ಯಾತಿಯನ್ನ ಪಡೆದಂತಹ ಆ ಪದದಿಂದ ಮನುಷ್ಯನ ಜೀವನವೇ ಬದಲಾಗುವಂತಹ ಅಥವಾ ಮನುಷ್ಯನ ಜೀವನವೇ ಉದ್ಧಾರವಾಗುವಂತಹ ಅನೇಕ ಘಟನಾವಳಿಗಳು ನಡೆದಿದೆ ಅನ್ನುವಂಥದ್ದು. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಗೆ, ವಿಮರ್ಶೆಗೆ ಒಳಗಾದಂತಹ ಪದ ಯಾವುದು ಅಂದ್ರೆ ಅದುವೇ ರಾಯರಿದ್ದಾರೆ ಎನ್ನುವಂತಹ ಅದ್ಭುತವಾದಂತಹ ಒಂದು ಪದ. ಖಂಡಿತ 100ಕ್ಕೆ 100ರಷ್ಟು ಈ ಮಾತು ಸತ್ಯ. ರಾಯರಿದ್ದಾರೆ ಅನ್ನುವಂತಹದ್ದು. ಏನೆಂದು ಬೇಡಲಿ ಗುರುರಾಯ, ಬೇಡದೆ ನೀಡುವ ಮಹನೀಯ. ಏನೆಂದು ಬೇಡಲಿ ಗುರುರಾಯ, ಬೇಡದೆ ನೀಡುವ ಮಹನೀಯ. ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನುವಂತಹ ಪ್ರಶ್ನೆಗಳಿಗೆ ಅದಕ್ಕೆ ಉತ್ತರ, ರಾಯರು ಎಲ್ಲೆಡೆಯೂ ಇದ್ದಾರೆ. ಯಾರು ಭಕ್ತಿಯಿಂದ ಕರೀತಾರೆ, ಯಾರು ಶ್ರದ್ಧೆಯಿಂದ ರಾಯರನ್ನ ಪೂಜಿಸ್ತಾರೆ, ಅಲ್ಲಿ ರಾಯರಿದ್ದಾರೆ ಅನ್ನುವಂತಹದ್ದು. ಆತ್ಮೀಯರೇ, ಈ ಮುಂದಿನ ಬರುವಂತಹ ವಿಡಿಯೋ ಸರಣಿಗಳು ಗುರು ಸಾರ್ವಭೌಮ ಗುರು ರಾಘವೇಂದ್ರ ಮಹಾಸ್ವಾಮಿಗಳವರ ನೈಜ ಪವಾಡಗಳನ್ನ ಕುರಿತಂತಹ ವಿಡಿಯೋ ಸರಣಿ ಆಗಿರುತ್ತೆ. ತಮಗೆಲ್ಲ ಗೊತ್ತಿದೆ, ಗುರು ರಾಘವೇಂದ್ರ ಮಹಾಸ್ವಾಮಿಗಳ ಜನನ ಹೇಗಾಯಿತು, ವಿದ್ಯಾಭ್ಯಾಸ, ಸನ್ಯಾಸ, ಬೃಂದಾವನ ನಂತರ ಅವರಲ್ಲಿರುವಂತಹ ಶಕ್ತಿ, ಬೃಂದಾವನಸ್ಥರಾದರೂ ಕೂಡ ನೊಂದು ಬಂದಂತಹ ಅದೆಷ್ಟೋ ಸಾವಿರಾರು ಜನಗಳಿಗೆ ಅವರು ನೀಡುವಂತಹ ಅಭಯದ ಆಶೀರ್ವಾದ ತಮಗೆ ಗೊತ್ತಿದೆ. ಆದರೆ ಅದನ್ನು ಮೀರಿ, ಅಂದರೆ ನಮಗೆ ಗೊತ್ತಿರುವಂತಹ ಅಥವಾ ನಮ್ಮ ಗಮನಕ್ಕೆ ಬಂದಿರುವಂತಹ ಅಥವಾ ನಮ್ಮ ಮುಖೇನ ಕೆಲವೊಂದು ವಿಷಯಗಳನ್ನು ತಿಳಿದು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಪರಿಹಾರವನ್ನ ಪಡೆದು ಅವರ ಜೀವನವನ್ನ ಅದ್ಭುತವಾಗಿ ಬದಲಾವಣೆ ಮಾಡಿಕೊಂಡಂತಹ ನೈಜ ಘಟನೆಗಳನ್ನ ನಾವು ಇನ್ಮುಂದೆ ನಮ್ಮ ಈ ಯೂಟ್ಯೂಬ್ ಚಾನಲ್ಗಳಲ್ಲಿ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಆತ್ಮೀಯರೇ, ರಾಯರಿದ್ದಾರೆ ಅನ್ನುವಂತಹ ಆ ಒಂದು ಪದ ಅದೆಷ್ಟು ಮನಸ್ಸಿಗೆ ಸ್ಥೈರ್ಯವನ್ನ, ಧೈರ್ಯವನ್ನೇ ಕೊಡುತ್ತೆ ಗೊತ್ತಾ? ಅದೆಷ್ಟೋ ನೊಂದು ಬಂದಂತಹ, ಬದುಕಿನಲ್ಲಿ ಸೋತಂತಹ ಜೀವಿಗಳಿಗೆ ರಾಯರಿದ್ದಾರೆ ಅನ್ನುವಂತಹ ಆ ಭರವಸೆಯ ಬೆಳಕೆ ಸಾಕು, ಮತ್ತೆ ಜೀವನವನ್ನ ಮಾಡಬೇಕು, ನಾವು ಮತ್ತೆ ಬದುಕಬೇಕು, ಮತ್ತೆ ನಮ್ಮ ಜೀವನವನ್ನ ಹೊಸದಾಗಿ ಕಟ್ಟಿಕೊಳ್ಳಬೇಕು ಅನ್ನುವಂತಹ ಒಂದು ಭರವಸೆಯ ಒಂದು ಮಹಾ ಬೆಳಕೆ ನಮ್ಮ ಮುಂದೆ ತೆರೆದುಕೊಳ್ಳುತ್ತೆ. ಗುರು ಸಾರ್ವಭೌಮರು ಗುರು ರಾಘವೇಂದ್ರರು ಅಂತಂದ್ರೆ ಅವರು ಸಾಕ್ಷಾತ್ ಶ್ರೀಹರಿಯ ಸ್ವರೂಪನೇ. ಹೀಗಿದ್ರೂ ಕೂಡ ಅವರು ನಮ್ಮ ನಿಮ್ಮೆಲ್ಲರಂತೆ ಮಾನವ ದೇಹದ
ಅಧಿಕಾರಿಗಳಾಗಿ ಈ ಭುವಿಗೆ ಬಂದು ಎಲ್ಲರಂತೆ ಬದುಕಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಸನ್ಯಾಸಾಶ್ರಮದಲ್ಲಿ ಅತ್ಯಂತ ಘನಘೋರವಾದ ತಪಸ್ಸನ್ನು ಆಚರಿಸಿ ಸಾಕ್ಷಾತ್ ಶ್ರೀ ಕೃಷ್ಣನನ್ನು ಒಲಿಸಿಕೊಂಡು ಮೂಲ ರಾಮನನ್ನ ಪೂಜಿಸಿ ಮೂಲ ರಾಮನನ್ನ ಒಲಿಸಿಕೊಂಡು ಸಾಕ್ಷಾತ್ ಅವರು ದೇವರಾದರು ಅಂತ. ಅಂದ್ರೆ ಮಾನವ ದೇವರಾಗೋದು ಯಾವಾಗ ಅಂತಂದ್ರೆ ಅವರು ಕಠಿಣ ಸಾಧನೆಯಿಂದ ಅನುಷ್ಠಾನದ ಬಲದಿಂದ ಮತ್ತು ತಪಸ್ಸಿನಿಂದ ಮಾನವ ಮಹಾದೇವನಾಗಲು ಸಾಧ್ಯ, ಮಾನವ ಮಾಧವನಾಗಲು ಸಾಧ್ಯ ಅನ್ನೋದನ್ನ ಗುರು ರಾಯರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅಂದರೆ ಗುರು ರಾಯರದು ಕಾರಣೀಕ ಜನ್ಮ, ಅಂದರೆ ಅವರು ಈ ಜನ್ಮದಲ್ಲಿ ಗುರು ರಾಘವೇಂದ್ರರಾಗಿಯೇ ಜನಿಸಬೇಕು. ಅವರಿಂದ ಅದೆಷ್ಟೋ ನೊಂದು ಬಂದಂತಹ ಬದುಕಿಗೆ, ಅದೆಷ್ಟೋ ಬೇಸತ್ತು ಬಂದಂತಹ ಬದುಕಿಗೆ ಬೆಳಕಾಗಬೇಕು. ಅವರ ಕರುಣೆಯ ಸಾಗರದಲ್ಲಿ ಅದೆಷ್ಟೋ ದುಃಖಿಗಳು ಮುಳುಗೆದ್ದು ಅವರು ಪುನೀತರಾಗಬೇಕು, ಪಾವನರಾಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದಲೇ ಗುರು ರಾಘವೇಂದ್ರರ ಜನನ ಆದದ್ದು ಅನ್ನುವುದು ಕೂಡ ತಮಗೆಲ್ಲ ಕೂಡ ತಿಳಿದಿದೆ. ಆದ್ದರಿಂದ ಆತ್ಮೀಯರೇ, ಗುರು ರಾಯರ ಹತ್ತಿರ ನಾವು ಎಲ್ಲವನ್ನ ಕಳೆದುಕೊಂಡು, ಅಂದ್ರೆ ನಮ್ಮಲ್ಲಿರುವಂತಹ ಅಹಂಕಾರ, ನಮ್ಮಲ್ಲಿರುವಂತಹ ಸ್ವಾರ್ಥ, ನಮ್ಮಲ್ಲಿರುವಂತಹ ಹಣ, ಪದವಿ, ಆಸ್ತಿ ಇವೆಲ್ಲವನ್ನ ಕಳೆದಿಟ್ಟು ಪಕ್ಕಕ್ಕೆ ಇಟ್ಟು ನಾನು ಖಾಲಿ, ನಾನು ಏನೂ ಇಲ್ಲ, ನಾನು ಸೊನ್ನೆ ಅಂತ ಹೇಳಿ ಗುರು ರಾಯರ ಮುಂದೆ ಶರಣಾಗಿ ಹೋದ್ರೆ ಬದುಕೆ ಬದಲಾಗತ್ತೆ ಅನ್ನುವಂಥದ್ದು. ಅದೇ ಗುರು ರಾಯರ ಮುಂದೆ ಅಹಂಕಾರ, ಪದವಿ, ಸ್ಥಾನ, ಮಾನವನ್ನ, ಅಹಂಕಾರವನ್ನು ತುಂಬಿಕೊಂಡು ಹೋದ್ರೆ ಬದುಕಿನಲ್ಲಿ ಏನೂ ಕೂಡ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹಾಗಾಗಿ ರಾಯರಿದ್ದಾರೆ ಅನ್ನೋದು ಎಷ್ಟು ನಿಜ ಅಂತ ಹೇಳಿ ತುಂಬಾ ಜನ ಕೇಳ್ತಾರೆ. ಅಂತಹ ಪ್ರಶ್ನೆ ಕೇಳೋರಿಗೆ ನಮ್ಮಲ್ಲಿರುವ ಒಂದೇ ಉತ್ತರ, ಅವರು ಶತಮೂರ್ಖರು. ಯಾಕಂದ್ರೆ ರಾಯರು ಇದ್ದೇ ಇದ್ದಾರೆ, ರಾಯರು ಹಿಂದೂ ಇದ್ದರು, ಈಗಲೂ ಇದ್ದಾರೆ, ಮುಂದೆಯೂ ಕೂಡ ಇರ್ತಾರೆ. ಯಾರ ಜೊತೆ ಅಂತಂದ್ರೆ ಯಾರು ಶ್ರದ್ಧೆಯಿಂದ ಕಾಯ ವಾಚ ಮನಸ ಗುರು ರಾಯರಿಗೆ ಶರಣಾಗಿ ಅವರಿಗೆ ಸಂಪೂರ್ಣ ಶರಣಾಗತಿಯಾಗಿ ಅವರ ಪದತಲದ ಮುಂದೆ ನಿಂತು ಭಕ್ತಿಯಿಂದ ಕಣ್ಣೀರಾಕಿ ಪ್ರಾರ್ಥಿಸಿದವರಿಗೆ ರಾಯರಿದ್ದಾರೆ ಅನ್ನುವಂತಹದ್ದು. ಆ ರಾಯರಿದ್ದಾರೆ ಅನ್ನುವಂತಹ ಒಂದು ಶಕ್ತಿಯೇ ಇವತ್ತು ಅದೆಷ್ಟೋ ಜನಗಳಿಗೆ ಮತ್ತೆ ಮರು ಜೀವವನ್ನ ಕೊಟ್ಟಿರುವಂತಹದ್ದು. ಬಹುಶಃ ನಿಮಗೆ ನಾವು ಹೇಳಿಕ್ಕೆ ಹೊರಟಿರುವಂತಹ ಈ ಘಟನಾವಳಿಗಳ ವಿಡಿಯೋ ಸರಣಿ ಏನಿದೆ ಅದು ತುಂಬಾ ಅದ್ಭುತವಾಗಿ ಮೂಡಿ ಬರುತ್ತೆ ಅನ್ನುವಂತಹದ್ದು ನಮ್ಮ ನಂಬಿಕೆ. ಕಾರಣ ಏನಪ್ಪಾ ಅಂತಂದ್ರೆ ಅನೇಕ ಜನಗಳು ದೊಡ್ಡ ದೊಡ್ಡ ಸಂಕಷ್ಟಕ್ಕೆ ಒಳಗಾದಾಗ ನಾವು ತಿಳಿಸುವಂತಹ ಮೊದಲನೇದೇನಪ್ಪಾ ಅಂದ್ರೆ ಒಂದು ಲಲಿತಾ ಸಹಸ್ರನಾಮ, ಎರಡನೇದಾಗಿ ಗುರು ರಾಯರ ಒಂದು ಸನ್ನಿಧಿ ಅನ್ನುವಂತಹದ್ದು. ಆ ಗುರು ರಾಯರ ಸನ್ನಿಧಿಗೆ ಹೋದಾಗ ಅಲ್ಲಿ ಅವರು ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಆ ಸ್ಥಳದಲ್ಲಿ ಅಂದ್ರೆ ಮಂತ್ರಾಲಯದಲ್ಲಿ ಆದಂತಹ ಪವಾಡಗಳು, ಜೊತೆಗೆ ಮಂತ್ರಾಕ್ಷತೆಯಿಂದ ಆದಂತಹ ಪವಾಡಗಳು, ಗುರು ರಾಯರನ್ನ ನೆನೆದು ಮನೆಯಲ್ಲಿಯೇ ಹರಕೆ ಹೊತ್ತಾಗ ಆದಂತಹ ಪವಾಡಗಳು, ಅಷ್ಟೇ ಏಕೆ ಕೇವಲ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನುವಂತಹ ಆ ನಾಮವನ್ನ ಜಪಿಸುವುದರಿಂದ ಆದಂತಹ ಪವಾಡಗಳನ್ನ ನಾವು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬಹುಶಃ ಗುರು ರಾಯರ ಪವಾಡಗಳನ್ನ ಹೇಳ್ತಾ ಹೋದ್ರೆ ದಿನ ಅಲ್ಲ, ವರ್ಷ ಅಲ್ಲ, ಯುಗಗಳೇ ಕಳೆದು ಹೋಗುತ್ತೆ. ಏಕೆಂದ್ರೆ ಗುರು ರಾಯರ ಆ ಅನಂತ ಶಕ್ತಿಗೆ ಶರಣಾದವರೇ ಇಲ್ಲ ಅನ್ನುವಂತಹದ್ದು. ಕನ್ನಡದ ಅನೇಕ ನಟ ನಟಿಯರಿರಬಹುದು, ತಮಿಳಿನ ಅನೇಕ ನಟ ನಟಿಯರಿರಬಹುದು, ದೊಡ್ಡ ದೊಡ್ಡ ಉದ್ಯಮಿಗಳಿರಬಹುದು, ರಾಜಕಾರಣಿಗಳಿರಬಹುದು, ಅಷ್ಟೇ ಏಕೆ ದೇಶ ವಿದೇಶಗಳಲ್ಲೂ ಕೂಡ ರಾಯರ ಭಕ್ತರಿದ್ದಾರೆ ಅನ್ನುವಂತಹದ್ದು. ಇವತ್ತು ನಮಗೆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಮಂತ್ರಾಲಯದ ಗುರು ರಾಯರ ಆ ಬೃಂದಾವನದ ದರ್ಶನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಮನೆಯಲ್ಲಿಯೇ ಕೂತು ಗುರು ರಾಘವೇಂದ್ರನ್ನ ಸ್ಮರಿಸಿದರೂ ಕೂಡ ನಮಗೆ ಆ ಪವಾಡದ ಘಟನೆಗಳು ಹೇಗೆ ನಡೀತವೆ ಅನ್ನೋದನ್ನ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಆಮೇಲೆ ಮತ್ತೊಂದು ವಿಷಯ, ಯಾವತ್ತೂ ಕೂಡ ಈ ರಾಯರಿದ್ದಾರೆ ಅನ್ನುವಂತಹ ಪದದ ಮೇಲೆ ಚರ್ಚೆ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಅದನ್ನ ಚರ್ಚೆ ಮಾಡಲಿಕ್ಕೆ ಹೋದವರ ಜೀವನ ಬಹುಶಃ ಮೂರ್ಖತನದಿಂದ ಕೂಡಿರುತ್ತೆ. ಖಂಡಿತವಾಗಿ ಕೂಡ ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಮಂತ್ರಾಲಯದ ಕರುಣೆಯ ಮಂದಾರ, ಭಕ್ತರ ಬಾಳಿಗೆ ನೀವೇ ಆಧಾರ, ಮನದ ಬಿರುಕಿಗೆ ಅಮೃತ ಉಪಚಾರ, ಕರ್ಮದ ಉಡುಪನು ನೇಯುವ ನೇಕಾರ, ನಂದನ ವದನ ಮಂಗಳ ಚರಣ, ಅರಸಿ ಬಂದೆವು ದುರಿತ ನಿವಾರಣ.
ರಾಯರಿದ್ದಾರೆ, ಎಲ್ಲೆಡೆ ರಾಯರಿದ್ದಾರೆ, ರಾಯರಿದ್ದಾರೆ, ಎಲ್ಲವ ನೋಡುತ್ತಿದ್ದಾರೆ. ರಾಯರಿದ್ದಾರೆ ಹೇಗಿದ್ದಾರೆ ಅಂತಂದ್ರೆ ಅವರು ನಮ್ಮ ನಂಬಿಕೆಯಲ್ಲಿದ್ದಾರೆ. ಎಲ್ಲಿದ್ದಾರೆ ಅಂದ್ರೆ ಅಣು ರೇಣು ತೃಣ ಕಾಷ್ಟದಲ್ಲಿಯೂ ಕೂಡ ರಾಯರಿದ್ದಾರೆ ಎನ್ನುವಂಥದ್ದು. ರಾಯರನ್ನ ನೋಡುವ ಮನಸ್ಥಿತಿ ನಮಗಿರಬೇಕು, ರಾಯರನ್ನ ಹುಡುಕುವಂತಹ ಒಂದು ಗುಣ ನಮ್ಮಲ್ಲಿರಬೇಕು. ಹಾಗಾಗಿ ಗುರು ರಾಯರು ಸದಾಕಾಲ ನಮ್ಮ ಜೊತೆಗಿದ್ದಾರೆ ಅಂತ ಹೇಳ್ತಾ, ಗುರು ಸಾರ್ವಭೌಮರ ಶ್ರೀ ಗುರು ರಾಘವೇಂದ್ರ ಮಹಾಸ್ವಾಮಿಗಳವರ ಹರಕೆಯಿಂದ, ಅವರ ನಾಮಸ್ಮರಣೆಯಿಂದ, ಅವರ ಒಂದು ಮಂತ್ರಾಲಯದ ದರ್ಶನದಿಂದ ಅಥವಾ ಮಂತ್ರಾಕ್ಷತೆಯಿಂದ ಏನೆಲ್ಲ ಪವಾಡಗಳಾಯ್ತು ಅನ್ನೋದಕ್ಕಂಥದ್ದನ್ನ ಈ ಮುಂದಿನ ವಿಡಿಯೋ ಸರಣಿಗಳಲ್ಲಿ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ನಿಜವಾಗಿಯೂ ಕೂಡ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಮಹಾಸ್ವಾಮಿಗಳವರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ ಅನ್ನುವಂಥ ಮಂತ್ರ ನಿಜವಾಗಿಯೂ ಕೂಡ 100ಕ್ಕೆ 100 ಸತ್ಯವಾದಂತಹ ಮಂತ್ರ. ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಗುರು ರಾಘವೇಂದ್ರರು ಅನ್ನುವಂತಹದ್ದು. ಮತ್ತೊಂದು ಮಂತ್ರದಲ್ಲಿ ಬರುತ್ತೆ, ಗುರು ರಾಘವೇಂದ್ರರು ಅತ್ಯಂತ ದಯಾಳುಗಳು ಅಂತ. ಅಂದ್ರೆ ಯಾರು ದೀನತೆಯಿಂದ, ಯಾರು ಪ್ರಾರ್ಥನಾಪೂರ್ವಕವಾಗಿ ಗುರು ರಾಯರನ್ನ ಸ್ಮರಿಸ್ತಾರೆ, ಅವರ ಕೇಳಿದ್ದನ್ನೆಲ್ಲವನ್ನ ಗುರು ರಾಯರು ನೀಡ್ತಾರೆ ಅನ್ನುವಂತಹದ್ದು. ಗುರು ರಾಯರ ಮನಸ್ಸು ಮಾತೃ ಹೃದಯ ಅನ್ನುವಂತಹದ್ದು. ಹಾಗಾಗಿ ಅಂತಹ ಗುರು ರಾಘವೇಂದ್ರ ಮಹಾಸ್ವಾಮಿಗಳವರ ಪವಾಡದ ನಿದರ್ಶನ ಘಟನೆಗಳನ್ನ ನಾವು ಮುಂದಿನ ವಿಡಿಯೋ ಸರಣಿಗಳಲ್ಲಿ ತಿಳಿತಾ ಹೋಗೋಣ. ಆದ್ಮೇಲೆ ನಿಮ್ಮ ಜೀವನದಲ್ಲೂ ಕೂಡ ಗುರು ರಾಯರ ಒಂದು ಮಹಿಮೆಯಿಂದ, ಗುರು ರಾಘವೇಂದ್ರ ಮಹಾಸ್ವಾಮಿಗಳವರ ಮಂತ್ರಾಕ್ಷತೆಯಿಂದ, ಗುರು ರಾಘವೇಂದ್ರ ಗುರು ಸಾರ್ವಭೌಮರ ಒಂದು ನಾಮದಿಂದ, ಅಷ್ಟೇ ಏಕೆ ಅವರ ದರ್ಶನದಿಂದ ಆದಂತಹ ಯಾವುದೇ ಒಂದು ಪವಾಡದ ಸದೃಶ ಘಟನೆಗಳಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಮತ್ತೆ ಬರ್ತೀವಿ. ನಮಸ್ತೆ.